ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಡಾಕ್ಟರ್, ಅವ್ರ ಕಂಡೀಷನ್ ಈಗ ಹೇಗಿದೆ? ಅವ್ರಿಗೇನಾಗಿಲ್ಲ, ಸ್ವಲ್ಪ ನಿಶಕ್ತಿ ಆಗಿದೆ ಅಷ್ಟೇ. ತಲೆಗೆ ಏಟ್ ಬಿದ್ದರೂ ರೆಸ್ಟ್ ತಗೊಳ್ಳದೆ ಓಡಾಡಿದ್ರಲ್ಲ, ಅದಕ್ಕೆ ಹೀಗಾಗಿದೆ. ಡಿಪ್ಸ್ ಹಾಕಿದ್ದೀನಿ. ಜೊತೆಗೆ ನೋಡ್ಕೊಳ್ಳೋಕ್ಕೆ ನೀವು ಒಬ್ಬರೇನಾ? ಇಲ್ಲ ಡಾಕ್ಟರ್, ಅವ್ರ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಅವರು ತಿನ್ನೋದಕ್ಕೆ ಏನಾದರೂ ಕೊಡಬೇಕು. ಬೆಳಗ್ಗೆ ತಿಂಡಿ ತಿಂದಿದ್ದಾರಾ? ಗೊತ್ತಿಲ್ಲ ಡಾಕ್ಟರ್. ಅವ್ರಿಗೆ ಪ್ರಜ್ಞೆ ಬಂದು ಕೂಡಲೇ ತಿನ್ನೋಕ್ಕೆ ಏನಾದರೂ ಕೊಡಿ. ಡಾಕ್ಟರ್, ನಾನು ಅವ್ರನ್ನ ನೋಡ್ಬೋದಾ? ಎಸ್ ಶ್ಯೂರ್, ವಾರ್ಡಿ ಶಿಫ್ಟ್ ಮಾಡಿದ್ವಿ, ನೋಡ್ಬೋದು. ಮೈ ಇಷ್ಟೊಂದು ಸುಡ್ತಾ ಇದೆ. ಅದೇನಿಲ್ಲ ಮಿಸ್ಸು, ಬಿಸಿಲ ಗಾಡಿ ಓಡಿಸ್ಕೊಂಡ್ ಬಂದಿದ್ದಕ್ಕೆ ಮೈ ಒಸಿ ಬಿಸಿ ಆಗತ್ತೆ ಅಟೆಯ. ಅದೇನೋ ತಗೋಬೇಕು ಅಂತ ನನ್ನ ಜೊತೇಲಿ ಬಂದ್ರಿ, ಆದರೆ ಏನೂ ತಗೊಳ್ಳಿಲ್ಲ. ಹಾಗಿದ್ರೆ ನನ್ನ ಜೊತೇಲಿ ಬರೋಕ್ಕಂತಲೇ ಹಂಗೆ ಹೇಳಿದ್ರಶ್ರೀ. ಇರಿ, ನಿಮಗೆ ತಿನ್ನಕ್ಕೆ ಏನಾದರೂ ತರ್ತೀನಿ. ಅದ್ರ ಜೊತೆ ಕಷಾಯ ಮಾಡ್ಕೊಂಡು ಬಂದರೆ ಇನ್ನೂ ಒಳ್ಳೇದಲ್ವಾ? ನಾನು ಮನೆಗೆ ಹೋಗಿ ಕಷಾಯ ಮಾಡ್ಕೊಂಡು ಬಂದುಬಿಡ್ತೀನಿ. ಅಷ್ಟೇ ಸಿದ್ದೇಶ್ ಬರ್ತಾರೆ. ನಾನು ಬರ್ತೀನಿ ಮಾ. ಬಸಿ ಬನ್ನಿ, ಮಾತಾಡ್ತದೆ. ಹೇಳಿಮ್ಮ. ಅವರೆಲ್ಲ ಹಂಗೆ ಮಾತಾಡಿರು ಅಂತ ನೀವು ಮನಸ್ಸಿಗೆ ಬೇಸರ ಮಾಡ್ಕೋಬೇಡಿ. ಹಳ್ಳಿ ಜನಗಳು ಮನಸ್ಸಿನಾಗ ಏನು ಮಡ್ಕೊಳ್ಳೋಕ್ಕಿಲ್ಲ. ಪಿರುತಿ ಆಗಲಿ ಕೋಪ ಆಗಲಿ ಎಲ್ಲನೂ ಎಳ್ಳರಷ್ಟು ಇರ್ತದೆ. ಈಗಾಗಲೇ ಊರಿಗೆಲ್ಲ ನಿಮ್ಮ ಮನೆಯವರು ನಮ್ಮ ಮನೆಗೆ ಬಂದು ಹೆಣ್ಣನ್ನ ನೋಡ್ಕೊಂಡೋಗಿರೋ ಸುದ್ದಿ ಊರು ತುಂಬ ಹರಡೈತೆ. ಅದು ಯಾವಾಗಲೂ ಹಂಗೆಯ. ನಮ್ಮೂರಿನಾಗೆ ಯಾರ ಮನೆಯಲ್ಲೇ ಮದುವೆ ಮಾತುಕತೆ ಆದರೆ ಇಡೀ ಊರಿಗೆ ಈ ಸೇಸ. ನಮ್ಮ ಸುಖಕ್ಕೆ ಕಷ್ಟಕ್ಕೆ ಎಲ್ಲ ನಮ್ಮೂರಿನವರು ಯಾವತ್ತೂ ಆಸರೆ ಆಗವ್ರೆ. ನಮ್ಮ ಮನೇಲಿ ಏನಾರ ವಿಶೇಷ ನಡೆದ್ರೆ ಅದು ಅವ್ರಿಗೆಲ್ಲನೂ ಸಂತೋಷನೇ. ನಾನು ಯಾಕೆ ಈ ಮಾತನ್ನೆಲ್ಲ ನಿಮಗೆ ಹೇಳ್ತೀವಿ ಅಂದರೆ, ಅದನ್ನು ನೀವು ಅರ್ಥ ಮಾಡ್ಕೊತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಮಾತುಕತೆ ಆಗಿಲ್ಲ, ದಿನಗಳು ಮುಂದೆ ಹೋಯ್ತಲೇ ಅದೇ. ಜನಗಳು ನೋಡ್ತಾವ್ರೆ, ಅವ್ರ ಕಣ್ಣಲ್ಲಿ ಇದೆಲ್ಲ ತೆಪ್ಪಾಗಿ ಕಾಣ್ತದೆ. ಯಾಕಂದರೆ ಇದು ದೊಡ್ಡವ್ರು ನೋಡಿರೋ ಸಂಬಂಧ ಅಲ್ಲ. ನೀವಿಬ್ಬರು ಪಿರುತಿ ಮಾಡ್ತಾಯಿದ್ದೀರಿ. ದಿವ್ಸ ಕಳೆದಂಗೆ ಜನರು ಏನೋನೇನೋ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇವ್ರು ಏನು ಹಿಂಗೆ ಹೇಳ್ತಾವ್ರಲ್ಲ ಅಂತ ನಿಮ್ಗೆ ಅನಿಸ್ಬೈದು. ನಾನು ನನ್ನ ಮಗಳ ಪಿರುತಿನ ಒಪ್ತೀನಿ. ನನಗೆ ನನ್ನ ಮಗಳ ಸಂತೋಷನೇ ಮುಖ್ಯ. ಹಂಗೆ ನಮ್ಮ 3 ಜನಗಳ ಮಾತು ಮುಖ್ಯವೇ. ನಿಮ್ಮ ಮಾತು ನಂಗೆ ಅರ್ಥ ಆಗುತ್ತೆ ಅಮ್ಮ. ಆದಷ್ಟು ಬೇಗ ನಾನು ನಮ್ಮ ಅಪ್ಪ ಅಮ್ಮನ ಒಪ್ಪಿಸ್ತೀನಿ. ಆಮೇಲೆ ನಿಮ್ಮ ಮನೆಯವರೆಲ್ಲ ಈಗ ಇದೇ ಊರಿನಾಗೆ ಅವ್ರು ಇಲ್ಲೇ ಇರೋವಾಗ ನೀವು ಮ್ಯಾಗೆ ಮ್ಯಾಗೆ ಮೆಸ್ಸಿಗೆ ಬರೋದು ಸಾನನ್ನು ನೋಡೋಕ್ಕೆ ಬರ್ತಾಯಿದ್ದೀರಿ ಅಂತ ಆಯ್ತದೆ. ಮದುವೆ ಮಾತುಕತೆ ನಡೀದೆ ಮ್ಯಾಲಿನ ಮೇಲೆ ಹುಡುಗ ಹುಡುಗಿ ಹಿಂಗೆ ಭೇಟಿ ಮಾಡೋದು ಅದು. ನಾನು ಬರ್ತೀನಿ ಮಾ.
ಸುಮಾ ಈಗ ತಂದಿದ್ನ ಏಟ್ ಕಿತ ಅಂತ ಒರೆಸ್ತೀಯವಿ? ಕಾಲೇಜಿಗೆ ತೊಗೊಂಡು ಹೋಗಿ ಕೊಡೋವರೆಗೂ ಚೆನ್ನಾಗಿ ಇಟ್ಕೋಬೇಕು ಅಕ್ಕ. ಸುಮಾ, ಸ್ನೇಹ ಇನ್ನೂ ಬಂದಿಲ್ಲ ಅಂತ ಅವ್ವ ಬ್ಯಾಸರ ಮಾಡ್ಕೊಂಡವಳೆ. ಹೊಸಿ ಸ್ನೇಹಂಗೆ ಫೋನ್ ಮಾಡವಿ. ನಾನು ಫೋನ್ ಮಾಡಿದ ತಕ್ಷಣ ಸ್ನೇಹಕ್ಕ ತೆಗೆದುಬಿಡ್ತಾಳೆ ನೋಡು. ಅವಳಾಗೆ ಫೋನ್ ಮಾಡಬೇಕು, ಇಲ್ಲ ನೇರವಾಗಿ ಅವಳೇ ಮನೆಗೆ ಬರಬೇಕು. ಒನ್ ಸೈಡ್ ಕಮ್ಯುನಿಕೇಶನ್ ಅಷ್ಟೇ. ಸ್ನೇಹ, ಬಾರವಿ. ಸ್ನೇಹಕ್ಕ, ಸ್ನೇಹ ಏನಾಯ್ತವಿ? ಅವ್ವ ಒಂಚೂರು ಕಷಾಯ ಮಾಡ್ಕೊಂಡು ಹೋಗಬೇಕು. ಏನಾಯ್ತು ಅಂತ ಕೇಳ್ತಿದ್ರೆ ನಿನ್ನ ಕಷಾಯ ಅಂತಿದ್ಯಲ್ಲ ಅಕ್ಕ. ಫೋನಲ್ಲೇ ಹೇಳಿದ್ನಲ್ಲೇ. ಸ್ನೇಹ, ಆ ಹುಡುಗ ಹೆಂಗವನವ್ವ? ಅವ್ವ ಅವ್ರಿಗೆ ಜ್ವರ ಜಾಸ್ತಿಯಾಗಿ ಪ್ರಜ್ಞೆ ತಪ್ಪಿಬಿಡ್ತು. ಹೌದೇ? ಅದೇನು ಕೆಲಸ ಇದೆಯೋ ನನಗೆ ಹೇಳಿ, ನಾನೇ ಮಾಡ್ಕೊಂಡು ಬರ್ತೀನಿ. ಹಂಗೆಲ್ಲ ಮಾಡೋಕ್ಕಾಗಿಲ್ಲ. ನಾನೇ ಬಂದು ಗೊಬ್ಬರದೆಲ್ಲ ನೋಡಿ ಆಮೇಲೆ ತಗೋಬೇಕು. ಮೈ ಇಷ್ಟೊಂದು ಸುಡ್ತಾ ಇದೆ. ಅದೇನಿಲ್ಲ ಮಿಸ್ಸು, ಬಿಸ್ಲಾಗ ಗಾಡಿ ಓಡಿಸ್ಕೊಂಬಂದಿದ್ದಕ್ಕೆ ಮೈ ಒಸಿ ಬಿಸಿ ಆಗತ್ತೆ ಅಟೆಯ. ಅಯ್ಯೋ ದೇವ್ರೇ, ಅವನಿಗೆ ಹಂಗಿರೋವಾಗ ನೀನು ಯಾಕವ್ವ ಕರ್ಕೊ ಹೋಗಕ್ಕೆ ಹೋದೆ? ಅವ್ವ ನಾನು ಕರ್ಕೊಂಡು ಹೋಗಲಿಲ್ಲ. ಅವ್ರಿಗೂ ಮೈಸೂರಲ್ಲಿ ಕೆಲಸ ಇದೆ ಅಂತ ಬಂದರು. ಹೀಗಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ರೀತಿಲಿ ನಾನು ಅವ್ರ ಜೊತೇಲಿ ಇದ್ದಿದ್ದೆ ಒಳ್ಳೇದಾಯಿತು. ಇಲ್ಲಾಂದ್ರೆ ಅವ್ರನ್ನ ಹಾಸ್ಪಿಟಲ್ಗೆ ಯಾರು ಕರ್ಕೊಂಡು ಹೋಗ್ತಿದ್ರು ಹೇಳು? ಅವ್ರ ಕಡೆಯವ್ರಿಗೆ ಯಾರಿಗೂ ಹೇಳಿಲ್ವೇ ನೀನು? ಸಿದ್ದೇಶಕ್ಕೆ ವಿಷಯ ತಿಳಿಸ್ದೆ ಅವ್ವ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದು ಕೊಡಲಿ, ನೀನು ಮಾಡೋ ಕಷಾಯ ಒಂದು ಸ್ವಲ್ಪ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ತಡಿ, ಮಾಡ್ಕೊಬತ್ತೀನಿ. ಇಲ್ಲ ಅವ್ವ, ನಾನೇ ಮಾಡ್ತೀನಿ. ಪಾಪ ಆ ಹುಡುಗನಿಗೂ ಯಾರೂ ಇಲ್ಲ. ನಾನು ಆಸ್ಪತ್ರೆಗೆ ಬರ್ತೀನಿ ನಡಿ. ಇಲ್ಲ ಇಲ್ಲ ಅವ್ವ, ಬೇಡ. ಎಲ್ಲರೂ ಬಂದರೆ ಶ್ರೀಗೊಂಥರ ಸಂಕೋಚ ಆಗ್ಬೋದು. ಅವ್ರಿಗೆ ಹುಷಾರಿಲ್ಲ ಅನ್ನೋದನ್ನೇ ಹೇಳ್ಕೊಳಕ್ಕೆ ಶ್ರೀಗೆ ಸಂಕೋಚ. ಅದನ್ನ ಮುಚ್ಚಿಟ್ಟು ನನ್ನ ಜೊತೆಲಿ ಬಂದರು, ಹೀಗಾಗೋಯ್ತು. ಅಲ್ಲ ಅಕ್ಕ, ಅವ್ರ ಕಡೆಯವ್ರನ್ನ ಯಾರನ್ನಾದ್ರೂ ಕರೆಸಿ ಕಷಾಯ ಕೊಟ್ಟು ಕಳಿಸ್ಬೋದಲ್ವಾ? ಇಲ್ಲ ಇಲ್ಲ, ನಾನೇ ಹೋಗಿ ಬರ್ತೀನಿ. ನನ್ನ ಆಸ್ಪತ್ರೆಯಲ್ಲಿ ನನ್ನನ್ನೇ ಓಡುವಂಗೆ ಮಾಡ್ಬಿಟ್ರಲ್ಲ ನೀವು. ಮೊದಲನೇ ಫ್ಲೋರ್ 2ನೇ ವಾರ್ಡು. ನಿಂಗೆ ಹೆಂಗ್ಲ ಗೊತ್ತಾಯ್ತು? ಅದಕ್ಕೆ ಹೇಳಿದ್ರಕ್ಕಲ್ಲ. ಅದಕ್ಕೆ ಹೇಳಿದ್ರ? ತಡೀದು ಎಷ್ಟು ಕೊಡ್ತೀನಿ? ಮೊದಲನೇ ಫ್ಲೋರ್ 2ನೇ ವಾರ್ಡು. ಮೊದಲನೇ ಫ್ಲೋರ್ 2ನೇ ವಾರ್ಡು. 2ನೇ ವಾರ್ಡು. ಏಯ್, ನೀನೇನಿಲ್ಲ ಇಲ್ಲಿದ್ಯಾನಾಗ? ಅಯ್ಯೋ ಬೇಕು ನನ್ನ ಮಗನ ಈಟೋವರೆಗೂ ನಿನ್ ಜೊತೆನೇ ಇದ್ದೆ ತಾನೆ? ಹಂಗಲ್ಲಕ್ಕಲ್ಲ, ಅವನ ಪ್ರಕಾರ ಮನೆಯಿಂದ ಆಸ್ಪತ್ರೆ ಕರ್ಕೊಂಡು ಬಂದಿದ್ದು ಕಂಟಿ ಅಣ್ಣನ. ಇಲ್ಲಿ ನೋಡಿದ್ರೆ ನೀನಿದ್ಯಾ. ಈಗ ಅವ್ವ ಕೇಳಿದ್ರೆ ಏನಿಲ್ಲ ಮಾಡೋದು? ಹೌದಲ್ವಾ? ನೀನು ಅವ್ವ ಬಂದ ಕೂಡಲೇ ಆಚೆಯಿಂದ ಓಡ್ಬಾ. ಡಾಕ್ಟ್ರೆ, ನೀವು ಅಣ್ಣನ ನೋಡ್ಕೊಳ್ಳಿ. ಮತ್ ನೀನು? ನಾನು ಡಾಕ್ಟರ್ ಜೊತೆ ಹೋಗ್ತೀನಿ. ನೀನೊಂದು ಕೆಲಸ ಮಾಡು, ಅವ್ವ ಇಲ್ಲಿ ಬಂದ ಕೂಡಲೇ ಅವನ್ ತಡೆದು ನಿಲ್ಸು. ಅತ್ತಿಗೆ ಒಳಗವ್ರ ಇಲ್ಲ ನೋಡಿ ನಿಂಗೆ ಹೇಳ್ತೀನಿ. ಏನ್ರೋ ಮಾಡ್ತಾ ಇದ್ದೀರಾ ನೀವಿಬ್ರು? ಬನ್ನಿ ಡಾಕ್ಟ್ರೆ, ನೀವು ಬನ್ನಿ ಡಾಕ್ಟ್ರೆ. ಈ ನನ್ನ ಮಗ ಏನೇನೋ ಅಂದ, ಒಂದೂ ಅರ್ಥ ಆಗ್ಲಿಲ್ಲ. ಏನು ಮಾಡೋದಪ್ಪ? ಅವ್ವ
ನಾಗ ನೀನು ಇಲ್ಲೇ ಇದೆಯಲ್ಲ? ವಿಷಯ ತಿಳಿದ ತಕ್ಷಣ ಓಡ್ಕೊಂಬಿಟ್ಟೆ ಕಣ್ರ ಬಾ. ಸರಿ ಕಂಟಿಯಲ್ಲಿ ನಡಿ 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 ಬಾ ಬೇಗ. ಅವ 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 ಡಾಕ್ಟ್ರು ಚೆಕಪ್ ಮಾಡ್ತಾವ್ರೆ, ಇಲ್ಲೇ ಕಾಯ್ತೀರಿ ಅಂತ ಹೇಳಿದ್ರು. ಯಾಕ್ಲಾ ಅವನಿಗೇನು ಆಗ್ಲಿಲ್ಲ ತಾನೆ? ಇಲ್ಲ ಕಣವ, ಗಾಬರಿ ಪಡ್ಕೊಳ್ಳೋ ಅಂಥದ್ದು ಏನೂ ಆಗಿಲ್ಲ ಕಣವ. ಅವನೆಲ್ಲ ಮುಗಿಸಿ ಅದು ಡಾಕ್ಟ್ರು ಮೆಡಿಸಿನ್ ಥರ ಕೇಳಿದ್ರು, ತರಕ್ಕೆ ಹೋಗವನೆ ಕಣವ. ಅವ್ವ ನಾನು ಬರ್ತೀನಿ. ಹ್ಞೂ ಕಣವ, ಹೋಗಿದ್ ಬಾ. ಏನಾರ ಬೇಕಾರೆ ಫೋನ್ ಮಾಡಿ ಹೇಳು. ಏನೋ ಅಲ್ಲೇ ಇದ್ಬಿಡ್ಬೇಡ, ಬಿರುನ್ ಬಾ. ಸರಿ ಅವ್ವ. ಹ್ಞೂ. ಅಕ್ಕ ನಾನು ಬರೋದು ಬೇಡವಾ? ಬೇಡವೆ, ಬರ್ತೀನವ್ವ. ಇಷ್ಟೊತ್ತಿತ್ತು ನನ್ನ ಕಪ್ ಗೆದ್ದಿದ್ರ ಬಗ್ಗೆ ಏನೂ ಕೇಳಲಿಲ್ವಲ್ಲ ಅಕ್ಕ. ಕಪ್ಗಿಂತ ಶ್ರೀನೇ ಮುಖ್ಯನಾ? ಕಪ್ ಬಗ್ಗೆನೇ ಕೇಳ್ತಾಳೆ. ಸುಮಾ, ಹಾ ಅಕ್ಕ, ಒಳಗಡೆ ಒಲೆ ಆರಿಸಿದೀನ ನೋಡು. ಬರ್ತೀನಿ. ಸ್ನೇಹ ಅಕ್ಕ ಮೊದಲಿನ ಥರ ಇಲ್ಲ, ಬದಲಾಗಿದ್ದಾಳೆ ಅಲ್ವಾ? ಅಂದರೆ ಒಂದು ಮಾತು ಪಂದ್ಯದ ಬಗ್ಗೆ ಕೇಳಲಿಲ್ಲ, ಕಪ್ ತೋರಿಸು ಅಂತಲೂ ಕೇಳಲಿಲ್ಲ. ಆ ಶ್ರೀ ಮೇಲೇನೆ ಅಕ್ರೆ. ಅದಕ್ಕೆ ಹೆಸರು ಕಾಳಜಿ. ನನ್ನ ಮಗಳು ಯೋಟೆ ಖಡಕ್ಕಾಗಿ ಮಾತಾಡಿದ್ರು, ಎಲ್ಲರ ಮೇಲೂ ಸಿಡಿಕೆ ಆಡಿದ್ರು ಯಾರ ತೊಂದರೆ ಅಂತ ಬಂದಾಗ ಅವರು ಸಹಾಯ ಮಾಡೋಕ್ಕೆ ಮುಂದಾಯ್ತಾಳೆ. ಬೇಕಾದ್ರೆ ಈಗ ನೋಡು, ಎಲ್ಲ ಕೆಲಸ ಮುಗಿಸಿ ಬಂದಮೇಲೆ ಪ್ರಶಸ್ತಿ ಎಲ್ಲಿ ಅಂತ ಕೇಳ್ತಾಳೆ. ಆದರೂ ಸ್ನೇಹ ಅಕ್ಕಂಗೆ ಶ್ರೀ ಬಗ್ಗೆ ಓವರಾಗಿ ಕಾಳಜಿ ಅಲ್ವಾ ಅಕ್ಕ? ಏನೇ ಗೊಣಗಣ ಹೋಗ್ಯಾತ. ನನಗೆ ಯಾಕೋ ನೀವು ಸಿಗಾಕೋತೀರ ಅನ್ನಿಸ್ತಿದೆ. ಅಯ್ಯಯ್ಯೋ, ಯಾಕ್ಲಾ ಏನಾಯ್ತು? ಅದು ತಂಗ್ಯವ ಅಣ್ಣ ನೋಡ್ತೀನಿ ಅಂದ್ರು, ಅದಕ್ಕೆ ಗಾಬರಿ ಆಯ್ತು ಕಣವ. ಅದಕ್ಕೆ ಹಿಂಗೇನಿಲ್ಲ ಕೂಕ್ಕೊಳ್ಳೋದು. ನಾನೇ ಹೋಗಿ ನೋಡಮ್ಮ ಅಂತ ಅನ್ಕೊಂಡೆ. ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲಕ್ಕಲ್ಲ, ಅವ್ನಿಗೆ ಯೋನಾಗೈತೋ ಯೋನೋ. ಏನೂ ಆಗಿಲ್ಲ ಕಣವ, ಡಾಕ್ಟ್ರು ತಾವು ಮಾತಾಡ್ದೆ, ಕರಿತೀನಿ ಅಂತ ಹೇಳವ್ರೆ. ನೀನೇ ಕೂಗಾಡಿ ಅವಂಗೆ ಡೌಟ್ ಬರೋ ಹಾಗೆ ಮಾಡ್ತೀಯ. ತಂಗ್ಯವ, ಸ್ನೇಹ ಒಳಗಡೆನೇ ಇದ್ದಾಳ? ಸರಿ ಹೋಯ್ತು. ಇವಾಗ ಅವ್ವ ಏನಾದರೂ ಅವಳು ನೋಡಿದ್ರೆ ಅಷ್ಟೇ ಕತೆ. ಅಪ್ಪ ಗಣೇಶ, ನಮ್ಮನ್ನೆಲ್ಲ ನಿಭಾಯಿಸೋ ನಮ್ಮ ಕಂಟಿ ಅಣ್ಣನೇ ಮನಿಕೆ ಬಿಟ್ಟವ್ರೆ. ನಾವ್ಯಾರು ಬೆಡ್ ಸೇರ್ಕೊಳ್ದೆ ಇರೋಂಗೆ ಮಾಡ್ಬಿಡಪ್ಪ. ಸಿಸ್ಟರ್, ಹಾಂ, ಅವ್ರನ್ನೊಂಚೂರು ಕರೀರಿ. ಅವರಾ? ಹಾಂ ಸಿಸ್ಟರ್. ಮೇಡಮ್, ಅವ್ರು ಕರೀತಿದ್ದಾರೆ ನಿಮ್ಮನ್ನು. ಹೋಗದೆ ಇದ್ರೆ ಸಿಕ್ಕಾಕತ್ತೀನಿ. ಏನು ಮಾಡೋದೀಗ? ಹೋಗೇ ಬಿಡ್ತೀನಿ. ಅದು ನಾನೇ ನಾಗನ್ ಕರೆದಿದ್ದು. ಯಾಕ್ಲಾ? ಅದು ಡಾಕ್ಟ್ರ್ ಹೇಳಿದ್ರು, ಅವ್ವ ಅಣ್ಣ ನೋಡ್ಬೋದಂತೆ. ಮಾಡ್ಬೋದಂತ? ಎಲ್ಲಿ? ಫೋಣ ಯಾವ್ದಾ? ಅವ್ವ ಬಲಕ್ಕೋಗಿ, ಆಮ್ಯಾಕೆ ಎಡಕ್ಕೋಗಿ, ಆಮ್ಯಾಕೆ ಬಲಕ್ಕೋಗಿ, ಆಮ್ಯಾಕೆ ಎಡಕ್ಕೋಗಿ, ಅಲ್ಲಿ 303 ನಂಬರ್ ರೂಮ್ ಕಣವ. ಮೊದಲು ಬಲಿಕವಾಗಿ ಅವ ನಾನು ಕರ್ಕೊಂಡು ಹೋಗ್ತೀನಿ ಬಾವ. ಅದಕ್ಕೆ ಇಲ್ಲ, ಆರಾಮಾಗಿ ಹೋಗಿ. ಏಳ್ನ ಹೇಳ್ತಿದ್ಯಾ? ಅದಕ್ಕೆ ಎಲ್ಲ ಅತ್ತಿಗೆ ಒಳಿಕಿಲ್ಲ ಕಲನಾಗ. ನಾ ಫೋನ್ ಎತ್ತಿಲ್ಲ ಅಂತ ವಾಯ್ಸ್ ಹಾಕೋರೆ, ಕೇಳಿಸ್ಕ. ಸಿದ್ದೇಶ್, ನಾನು ಮನೆಗೆ ಹೋಗಿ ಕಷಾಯ ಮಾಡ್ಕೊಂಬರ್ತೀನಿ, ನೀವು ಶ್ರೀಯನ್ನ ನೋಡ್ಕೊತೀರಿ. ಈ ಮೆಸೇಜ್ನ ಈಗ ನೋಡ್ತೀವಿ ಕಲ ನಾನು. ಅಲ್ಲಿ ನೋಡ್ಲಾ? ಏನಿಲ್ಲ, ಅಲ್ಲಿ ನೋಡ್ಲಾ?
ಸಿದ್ದೇಶ್, ನಾಗ, ನೀವಿಬ್ರು ಇಲ್ಲೇ ಇದ್ದೀರಲ್ಲ, ಶ್ರೀ ಅವ್ರನ್ನ ನೋಡ್ಕೊಳ್ಳಿ ಅಂತ ಹೇಳ್ದೆ ತಾನೆ. ಬನ್ನಿ. ಅಯ್ಯೋ ಬೇಡ. ಯಾಕೆ, ಏನಾಯ್ತು? ಡಾಕ್ಟ್ರು ಒಳಗವ್ರಿ. ಮತ್ತೇನಾ? ಇವ್ರು ಶಾನೆ ದೊಡ್ಡ ಡಾಕ್ಟ್ರು ಸಿಸ್ಟರ್. ಹೌದು ಸಿಸ್ಟರ್, ಡ್ರಿಪ್ ಹಾಕವ್ರಲ್ಲ ಅದ್ರ ಬಗ್ಗೆ ಏನೋ ನೋಡಕ್ ಹೋಗವ್ರೆ. ನೀವೆಲ್ಲ ಒಸಿ ಆಚೆನೇ ರೀ, ಆಮೇಲೆ ಕರಿತೀವಿ ಅಂತ ಹೇಳಿದ್ರು. ಅಯ್ಯೋ, ಕಷಾಯ ಮಾಡ್ಕೊಂಡು ಬಂದಲ್ಲ. ಕಂಟಿ, ಯೋನ್ಲ ಮಗ ಇದು. ನೀನಿಂಗೆ ಮನೆ ಕಂಡಿರೋದು ನಾನು ಮಾಡೇ ಇಲ್ಲ. ನಾನೇ ಜೊತೆಯಾಗಿದ್ದು ನೀನು ಮಾಡ್ಕೊತಿದ್ದೆ. ಕೋಣೆ ಒಳಕ್ಕೆ ಯಾರು ಬರಬಾರ್ದು ಅಂತ ನೀನು ಹೇಳಿದ್ರಿಂದಲೇ ಹಿಂಗೆಲ್ಲ ಆಗಿರೋದು. ನೀವು ಪೇಷಂಟ್ ಕಡೆಯವರಾ? ಹೌದು ಮೇಡಮ್, ಸ್ವಲ್ಪ ಆಚೆ ಹೋಗ್ತೀರಾ? ಪೇಷಂಟ್ಗೆ ಸ್ಪಾಂಜ್ ಬಾತ್ ಮಾಡಿಸ್ಬೇಕು. ಹಂಗಂದ್ರೆ ಈ ಸ್ಪಾಂಜಲ್ಲಿ ಅವ್ರ ಮೈ ಕ್ಲೀನ್ ಮಾಡಬೇಕು. ನೀನು ಮಾಡ್ತೀಯಾ? ಹೌದು ಮೇಡಮ್. ಅದೆಲ್ಲ ಯೋನು ಬೇಡವಾ, ನಾವು ಮಾಡ್ಕೊತೀವಿ. ನೀನು ಮಾಡಿಬಿಟ್ಟು ವರ್ಲ್ಡ್. ಮೇಡಮ್ ಡಾಕ್ಟರ್ ಅದು ಯೋನೇ ಇದ್ರು ನಾನು ಮಾತಾಡ್ಕೊತೀನಿ, ನೀನು ವರ್ಲ್ಡವಾ. ಸಿಸ್ಟರ್, ನೀವು ಬಿಡಿ, ನಾವು ನೋಡ್ಕೊಳ್ತೀವಿ. ಓಕೆ ಮೇಡಮ್. ಮೊದಲೇ ನನ್ನ ಮಗಿಗೆ ದೃಷ್ಟಿ ಆಗೈತೆ ಏನೋ, ಅದ್ರಾಗೆ ಹೆಣ್ಮಕ್ಳ ಕೈಯಲ್ಲಿ ಮೈ ಒರೆಸ್ತಾರಂತೆ. ಯಾಕೆ ಗಂಡ ಐಕ್ಲನ್ನ ಈ ಆಸ್ಪತ್ರೆನಾಗೆ ಕೆಲ್ಸಕ್ಕೆ ಮಾಡಿಕೊಂಡಿಲ್ವಾ? ಇರ್ತಾರೆ ಅವ, ಆದರೆ ಅವ್ರು ಬ್ಯುಸಿ ಇರ್ಬೋದೋ ಏನೋ. ಹಾಸ್ಪಿಟಲ್ ಅಂದಮೇಲೆ ಪೇಷಂಟ್ಸ್ ಎಲ್ಲ ಒಂದೇ ತಾನೆ. ಆದರೆ ನನಗೆ ಇವನು ಮಗ, ನಾನೇ ಮಾಡ್ತೀನಿ. ತಾತ ಏನಾಗ ಆ ಡಾಕ್ಟ್ರಿಗಳು ಹೆಂಗ ನಾವು ಆಚೆ ಕಳಿಸ್ಲಾ, ಇಲ್ಲ ಅಂದರೆ ಅತ್ತಿಗೆ ಡೌಟ್ ಬರ್ತೈತೆ. ಸುಮ್ಕಿರ್ಲ, ಆಗಲೇ ಆ ಡಾಕ್ಟ್ರು ಎದುರ್ಕೊಂಡು 4 ಸರಿ ಬಾತ್ರೂಮ್ ಹೋಗವನೆ. ಸಿಸ್ಟರ್, ಒಂಚೂರು ಇಲ್ಲೇ ವೆಯ್ಟ್ ಮಾಡಿ, ಬಂದ್ವಿ. ಡಾಕ್ಟರ್, ಮತ್ತೆ ನೀವೇನಾ? ದಯವಿಟ್ಟು ಬಿಟ್ಬಿಡ್ರಪ್ಪ ನನ್ನ. ಡಾಕ್ಟ್ರೇ, ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಒಳಗಡೆ ತಂಗಿ ಅವ ಇಬ್ಬರು ಅವರೇ, ಅವ್ರನ್ನ ಹೆಂಗಾದ್ರೂ ಮಾಡಿ ಆಚೆ ಕಳಿಸ್ಬೇಕು ಡಾಕ್ಟ್ರೇ. ಏನು? ಅಮ್ಮ ಅವ್ರನ್ನ? ನನ್ನಿಂದ ಆಗಲ್ಲಪ್ಪ. ಡಾಕ್ಟ್ರೇ, ನೀವು ಡಾಕ್ಟ್ರು, ನೀವು ಹೇಳಿದ್ರೆ ಯಾರು ಬೇಕಾದರೂ ಕೇಳ್ತಾರೆ. ಬನ್ನಿ ಡಾಕ್ಟ್ರೇ. ಇದು ಆಸ್ಪತ್ರೆ ಕಣ್ರಯ್ಯ, ಒಳ್ಳೆ ಸರ್ಕಸ್ ಮಾಡ್ತಿದ್ದೀರಲ್ಲ. ಪೇಷಂಟ್ ಕಣ್ರಯ್ಯ ಅವರು, ಅವ್ರನ್ನ ಹೆಚ್ಚು ಓಡಾಡಿಸ್ಬಾರ್ದು. ಡಾಕ್ಟ್ರೇ, ಪೇಷಂಟ್ ಎಲ್ಲಿ ಓಡಾಡ್ತವ್ರೆ? ಸುಮ್ಮನೆ ಕನ್ಫ್ಯೂಸ್ನಾಗೆ ಏನೇನೋ ಮಾತಾಡ್ತಾ ಇದ್ದೀರಿ. ನಾನು ಹೇಳ್ದಂಗೆ ಕೇಳಿ, ಫ್ಯೂಚರಲ್ಲಿ ಸ್ಯಾನೆ ಉಪಯೋಗಕ್ಕೆ ಬರ್ತದೆ. ಆಯಿತು, ಇಲ್ಲಾಂದರೆ ಬಿಡ್ತೀರಾ ನೀವು? ಒಳ್ಳೆ ತಲೆನೋವಾಯಿತು. ಇರಿ, ಟ್ರೈ ಮಾಡ್ತೀನಿ. ಡಾಕ್ಟ್ರೇ, ಹೆಂಗೈತೆ ನನ್ನ ಮಗಿಗೀಗ? ಅವ್ರಿಗೇನು ತೊಂದರೆ ಇಲ್ಲ ಮೋರೆ, ಆದರೆ ಒಂದು 10 ನಿಮಿಷ ನೀವು ಹೊರಗಡೆ ಇರಿ. ಯಾಕೆ ಡಾಕ್ಟ್ರೇ? ಒಂದು ಸಣ್ಣ ಚೆಕಪ್ ಇದೆ, ಡ್ರಿಪ್ಸ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಸ್ವಲ್ಪ ನೀವು ಹೊರಗಡೆ ಇರಿ. ಬೇಕಾದರೆ ನೀವು ಕ್ಯಾಂಟೀನಲ್ಲಿ ಕಾಫಿ ಕುಡಿತಾ ಇರಿ, ನಾನೇ ಕರಿತೀನಿ. ಮತ್ತೆ ಇದು? ಅದೇನು ಪರವಾಗಿಲ್ಲ, ನಾನು ನೋಡ್ಕೊಳ್ತೀನಿ. ನಡ್ರವ, ಡಾಕ್ಟ್ರು ಚೆಕಪ್ ಮಾಡಲಿ. ಬಿರ್ನಿ ಅಣ್ಣನ ಮನೆ ಕರ್ಕೋಬೋದು. ಸರ್, ನೀವು ಹೆಂಗೆ ಹೇಳ್ತೀರೋ ಹಂಗೆ. ನಡ್ರವ.